ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ಬೆಳಿಗ್ಗೆ ಮಾರ್ನಿಂಗ್ ರೂಟೀನ್. ಇದು ಅಂದರೆ ಬೆಳಿಗ್ಗೆ ಹಸ್ಬೆಂಡ್ ಡ್ಯೂಟಿ ಹೋದಾದ್ಮೇಲೆ ನಾನು ಸ್ವಲ್ಪ ನಿದ್ದೆಲಿ ಇರ್ತೀನಲ್ವ, ಅದಕ್ಕೆ ರೆಕಾರ್ಡ್ ಮಾಡೋದಲ್ಲ ಅವ್ರು ಹೋಗೋತ್ತಿಗೆ. ಮೇ ಬಿ ನಾಳೆ ಮಾಡಿದ್ರು ಮಾಡ್ಬೋದು. ಬೇಗ ಎದ್ದೆ ಅಂದರೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋದಿಲ್ಲ ಜಾಸ್ತಿ. ಮಗಳಿಗೆ ಎಬ್ಬಿಸ್ತಾ ಇದ್ದೆ, ಮಗನಿಗೆ. ಯಾಕಂದರೆ ಸ್ವಲ್ಪ ಲೇಟ್ ಆದರೆ ಕಷ್ಟ ಅಲ್ವಾ ಎದ್ದೇಳೋಕ್ಕೆ, ಮತ್ತು ಫ್ರೆಶ್ ಆಗಿ ಮತ್ತು ತಿಂಡಿ ತಿನ್ನೋಕ್ಕೆ ಭಾಳ ಕಷ್ಟ ಆಗುತ್ತೆ ಅವ್ರಿಗೆ. ಅವಸರ ಆಗಿಬಿಡುತ್ತೆ. ಅದೇ ಬೇರೆ ಈಗ ಮಗಳು ಸ್ವಲ್ಪ ಲೇಟ್ ಆದರೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಹೋಗೋದಿಲ್ಲ ಅಂತೇಳಿ. ಅದ್ರ ಸಲ ಬೇಗನೆ ಎಬ್ಬಿಸ್ಬಿಡ್ತೀನಿ. ನಾನು 7 o'clock ಎದ್ದಿದ್ದೆ. ನಾನು ತುಂಬಾ ಚಳಿಯಪ್ಪ, ಸಿಕ್ಕಾಪಟ್ಟೆ. ನಾನು ಜಾಕೆಟ್ ಹಾಕಿದ್ದೆ, ಸ್ಕಾರ್ಫ್ ಹಾಕಿದ್ದೆ, ವಿತೌಟ್ ಸ್ಕಾರ್ಫ್ ಜಾಕೆಟ್ ನನಗೆ ಇರೋಕ್ಕೆ ಆಗ್ತಾಯಿಲ್ಲ. ನನಗೆ 2-3 ಡೇಸ್ ಆಯಿತು. ನಿನ್ನೆ ಹಾಕಿರಲಿಲ್ಲ, ಬಟ್ ಇವತ್ತು ಭಾಳ ಸಿಕ್ಕಾಪಟ್ಟೆ ಜಾಸ್ತಿ ಚಳಿ ಇದೆ. ನೈಟ್ ಡ್ರೆಸ್ ಮೇಲೆ ನೈಟ್ ಹಾಕ್ಕೊಂಡಿದ್ದೀನಿ ನಾನು. ವಿಚಿತ್ರ ಹೇಳೋಕ್ಕಾಗಲ್ಲ, ಅಷ್ಟೊಂದು ಚಳಿ. ನಾನು ಇವತ್ತು ಇನ್ಸ್ಟಂಟ್ ದೋಸೆ ಮಾಡ್ತಾಯಿದ್ದೆ. ಅದ್ರ ಸಲುವಾಗಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೇನೆ. ಅಂದರೆ ಇನ್ಸ್ಟಂಟ್ ದೋಸೆ ಅಂದರೆ ಮಗಳು ಬೇರೆ ನಂಗೆ ದೋಸೆನೇ ಬೇಕಂತ ಹೇಳಿದ್ಲು. ಅದ್ರ ಸಲುವಾಗಿ ಇನ್ಸ್ಟಂಟ್ ದೋಸೆ ಮಾಡೋಣ ಅಂಥೇಳಿ. ಬಟ್ ಅದು ಸರಿಯಾಗಿ ಅಷ್ಟೇನು ಕಂಫರ್ಟೇಬಲ್ ಆಗಿರಲಿಲ್ಲ. ಬಟ್ ಓಕೆ, ಪರವಾಗಿಲ್ಲ. ಓಕೆ. ಬರೀ ಏನಿಲ್ಲ, ಇದರಲ್ಲಿ ಏನು ಮಾಡಬೇಕಂದ್ರೆ ಅಕ್ಕಿ ಹಿಟ್ಟು ತೊಗೋಬೇಕು. ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಅಂದಾಜಿನ ಹಾಕೋದು. ಮೆಜರ್ಮೆಂಟ್ ಮಾಡೋಕ್ಕಾಗಲ್ಲ ನನಗೆ. 2 ಕಪ್ಪಿಗೆ 2.5 ಅಷ್ಟು ನೀರು ಹಾಕಿದರೆ ಲಿಕ್ವಿಡ್ ಆಗಿರಬೇಕು ಅದು. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟು, ಉಪ್ಪು, ಮತ್ತು ಜೀರಿಗೆ ಪೌಡ್ರು, ಕೊತ್ತಂಬರಿ. ಖಾರ ಬೇಕಾದ್ರೆ ಹಾಕ್ಕೋಬೋದು, ಬಟ್ ನಾನು ಹಾಕೋದಿಲ್ಲ. ಮಕ್ಕಳು ಇದು ಮಾಡ್ತಾರಲ್ಲ, ಖಾರ ಅಂತಾರಲ್ಲ, ಅದ್ರ ಸಲುವಾಗಿ ನಾನು ಏನು ಮಾಡಿದೆ, ಚಿಕ್ಕದು ಮೆಣಸಿನ್ಕಾಯಿ ಕಟ್ ಮಾಡಿದ್ದೆ 1-2. ಬಟ್ ಅವ್ರಿಗೆ ಇಷ್ಟ ಆಗಲಿಲ್ಲ. ಮೆಣಸಿನ್ಕಾಯಿ ಹಾಕಿದ ಸಲುವಾಗಿ ಸಿಟ್ಟು ಮಾಡ್ತಾಯಿದ್ಲು ಮಗಳು. ಮೆಣಸಿನ್ಕಾಯಿ ಹಾಕ್ಬಾರ್ದಾಗಿತ್ತು ನೀನು ಅಂತೇಳಿ, ಆನಿಯನ್ ಕೂಡ ಹಾಕ್ಬಾರ್ದಾಗಿತ್ತು ಅಂತ ಹೇಳ್ತಾಯಿದ್ಲು. ಬಟ್ ನಾನು ಹಾಕಲೇಬೇಕಾದ್ರೆ, ಟೇಸ್ಟ್ ಬರಬೇಕಾದ್ರೆ ಈ ಆನಿಯನ್ ಹಾಕಿದ್ರೇ ಟೇಸ್ಟ್ ಬರೋದು. ಅದ್ರ ಸಲುವಾಗಿ ಹಾಕಿದ್ದೆ ನಾನು. ಹಾಗೆಯೇ ಶೇಂಗಾ ಪೌಡ್ರ್ ಮಾಡಿದ್ದೆ, ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೆ ನಾನು ಜೊತೆಯಲ್ಲೇ. ಇದು ರೆಡಿಮೇಡ್ ಪೌಡ್ರ್ ಇರುತ್ತಲ್ವ, ಅಕ್ಕಿ ಹಿಟ್ಟಿದ್ದು, ಅದೇ ಪ್ರಿಫರ್ ಮಾಡ್ತೀನಿ ನಾನು ಜಾಸ್ತಿ. ಯಾಕಂದರೆ ನನಗೆ ಆ ಬಿಸಿಲಲ್ಲಿ ಅಕ್ಕಿ ಅದು ನೆನೆಸಿ ಅದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಬೇಯಿಸ್ಕೊಂಬರೋದು ನನಗಷ್ಟು ಕಂಫರ್ಟೇಬಲ್ ಅನಿಸಲ್ಲ. ಯಾಕೆಂದರೆ ನಾನು ಎಲ್ಲ ಫಾಸ್ಟಾಗಿ ಹೋಗ್ಬೇಕಂತೀನಿ. ಯಾಕಂದರೆ ನನಗೆ ಅಷ್ಟು ಕಂಫರ್ಟೇಬಲ್ ಇರೋಲ್ಲ ಮೇಲುಗಡೆ. ಅಂದರೆ ಗ್ರೌಂಡ್ ಫ್ಲೋರ್ ಇದ್ದರೂ, ಮೇಲಿದ್ದರೂ, ಎಲ್ಲಿದ್ರೂ ಮನುಷ್ಯ ಅಂದರೆ ಬಿಸಿಲೆಲ್ಲ ಹಾಕಿ ಅದು ತೊಗೊಂಡು ಬರೋದು ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ. ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ನೀಟಾಗಿಡೋದು, ಮತ್ತು ಹೋಗಿ ಅದು ಗ್ರೈಂಡರ್ ಮಾಡೋದು ನನಗೆ ಅಷ್ಟೇನು ಇಷ್ಟ ಆಗಲ್ಲ. ನನಗೆ ರೆಫರ್ ಮಾಡೋದಂದರೆ ರೆಡಿಮೇಡ್ ಪೌಡ್ರ್ ಇರುತ್ತಲ್ಲ, ಅದು ಮಾಡಬಾರ್ದು ಅಂತಾರೆ. ಬಟ್ ಸ್ಟಿಲ್ ನಾವು ಯೂಸಿಂಗ್ ದ್ಯಾಟ್ ಥಿಂಗ್. ಅದನ್ನು ಏನು ಮಾಡೋಕ್ಕಾಗಲ್ಲ. ನನಗೆ ಅದೇ ಬೆಸ್ಟ್ ಅನಿಸುತ್ತೆ. ನನಗೆ ಈಸಿ ವೇ ಅನಿಸುತ್ತೆ ನನಗೆ. ಯಾಕಂದರೆ ನನಗೆ ಕ್ಲೀನದು ಮಾಡೋಕ್ಕೆ ಬರಲ್ಲ ಸರಿಯಾಗಿ. ಆ ಕಲ್ಲದು ಇದ್ದರೆ ಜಾಸ್ತಿ ನಾನು ಕ್ಲೀನ್ ಮಾಡೋದಿಲ್ಲ. ಅಂದರೆ ಕ್ಲೀನ್ ಮಾಡಿರೋದೇ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಅದಕ್ಕೆ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿದ್ದಿರೋದೇ ತೊಗೊಂಬರ್ತಾರೆ. ನನಗೆ ಅಷ್ಟು ಕ್ಲೀನ್ ಮಾಡೋಕ್ಕೆ ಅಂದರೆ ಕಂಫರ್ಟೇಬಲ್ ಇರೋಲ್ಲ. ಅದ್ರ ಸಲುವಾಗಿ ನಂಗೆ ಗೊತ್ತಾಗಲ್ಲ ಜಾಸ್ತಿ ಕ್ಲೀನ್ ಹೆಂಗೆ ಮಾಡ್ತಾರೆ, ಹೆಂಗಿಲ್ಲ ಅಂತ ಬರೋಲ್ಲ ನನಗೆ. ಓಕೆ, ಪರವಾಗಿಲ್ಲ, ನಾರ್ಮಲಾಗಿ ಜಾಸ್ತಿ ಏನು ಇದು ಮಾಡಲ್ಲ, ಮಾಡ್ತೀವಿ ಅಷ್ಟೇ. ಜಾಸ್ತಿ ಏನು ಮಾಡಲ್ಲ, ಟೆನ್ಷನ್ ತೊಗೊಳ್ಳಲ್ಲ ನಾನು. ಇವಾಗ ಪ್ರಿಪ್ರೇಷನ್ ಮಾಡಿದೆ. ಅಂದರೆ ದೋಸೆ ತವ ಇರುತ್ತಲ್ವ, ಸಿಕ್ಕಾಪಟ್ಟೆ ಹೀಟಾಗಿದ್ದಿರಬೇಕು. ಅಂದರೆ ಹೊಗೆ ಬರ್ತಾ ಇರಬೇಕು ಸಿಕ್ಕಾಪಟ್ಟೆ. ಈ ಥರ ಇದಕ್ಕಿಂತ ಜಾಸ್ತಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ಬಿಸಿಯಾಗಿರಬೇಕು ಅದು ತವ, ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಮೇಲ್ಗಡೆ ಆಯಿಲ್ ಹಾಕಬೇಕು, ಇಲ್ಲಾಂದ್ರೆ ಬರೋದೇ ಇಲ್ಲ ಅದು. ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ದೋಸೆ ಬರ್ತಾನೇ ಇರಲಿಲ್ಲ. ಎಷ್ಟು ಟ್ರೈ ಮಾಡಿದೆ ನಾನು, ಎಲ್ಲ ಮುರಿದು ಬಿಡುತ್ತೆ ದೋಸೆ ಇವತ್ತು. ನಾನು ಬೇಗ ಎತ್ತಾ ಇದ್ದೆನಾ ದೋಸೆನ, ಅದ್ರ ಸಲುವಾಗಿ ಅದು ಬರ್ತಾನೇ ಇರಲಿಲ್ಲ. ಸ್ವಲ್ಪ ಹೊತ್ತು ಅಂದರೆ 5 minutes ಆದರೂ ಬಿಡಬೇಕು ಅದಕ್ಕೆ, ಆವಾಗ ನನಗೆ ನೀಟಾಗಿ ಬರೋದದು. ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ನು. ಇವತ್ತು ನನ್ನ ಮೂಡೇ ಆಫ್ ಆಗಿಬಿಡ್ತು ದೋಸೆ ಮಾಡೋಕ್ಕೋಗಿ. ಅಷ್ಟು ನೀಟಾಗಿ ಬರಲೇ ಇಲ್ಲ ಅದು ಸರಿಯಾಗಿ ಏನು. ಅದ್ರ ಸಲ ಕುಂತ್ಬಿಟ್ಟೆ ನಾನು. ಹೋಗಲಿ ಬಿಡಿ, ಇವಾಗ ಏನೆಲ್ಲ ಮುರುಮುದ್ದೆ ತಿಂತೇವಲ್ವ, ಅಂದರೂ ರೌಂಡ್ ಆಗಿದ್ದರೆ ಚೆನ್ನಾಗಿ ಅನ್ಸೋದಲ್ವ ದೋಸೆ. ಇಲ್ಲಾಂದ್ರೆ ಅಷ್ಟೇನು ಅಂದರೆ ನನಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಮಕ್ಕಳು ಇಲ್ಲ ಪರವಾಗಿಲ್ಲ ಮಮ್ಮಿ ನಡೆಯುತ್ತೆ ಬಿಡು ಅಂತಂದರು. ಓಕೆ, ಪರವಾಗಿಲ್ಲ ಅಂತ ಹೇಳಿಬಿಟ್ಟೆ ನಾನು. ಇದು ಚಟ್ನಿ ಮಾಡ್ತಾಯಿದ್ದೆ.
ಅಂದರೂ ಬೇಜಾರಾಯ್ತು ಇವತ್ತು ದೋಸೆ ಮಾಡೋದ್ರಲ್ಲಿ. ಇವಾಗೂ ನಾನು ದೋಸೆ ಮುರಿದೇ ಇಲ್ಲ ಜಾಸ್ತಿ, ಬಟ್ ಇವತ್ತು ಮುರಿದು ಬಿಡ್ತಲ್ವ ಅದಕ್ಕೆ ಬೇಜಾರಾಗೋಯ್ತು ಸಿಕ್ಕಾಪಟ್ಟೆ. ನೆಕ್ಸ್ಟ್ ಟೈಮ್ ಈ ಥರ ಮಾಡೋದಿಲ್ಲ, ಜಾಸ್ತಿ ಬಿಸಿ ಇಟ್ಟಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಬಿಸಿನೇ ಇಟ್ಟಿದ್ದೆ, ಬಟ್ ಅದು ಬೇಗ ಬೇಗ ಎತ್ತಿಬಿಟ್ಟೆ ಅಲ್ವಾ, ಅದ್ರ ಸಲುವಾಗಿ ಅಷ್ಟು ನೀಟಾಗಿ ರೌಂಡಾಗಿ ಶೇಪ್ನಲ್ಲಿ ಬರಲಿಲ್ಲ. ತುಕಡಿ ಅಂದರೆ ಮುರಿದು ಬಿಡ್ತು ಸೈಡಿಗೆಲ್ಲ, ಅದ್ರ ಸಲುವಾಗಿ ಇದು ಒಗ್ಗರಣೆ ಹೊಡಿತಾ ಇದ್ದೆ. ಒಗ್ಗರಣೆ ಈ ಸರಿ ಏನು ಹಾಕಿರಲಿಲ್ಲ ನಾನು, ಇದು ಅದಕ್ಕೇನಂತಾರೆ ಸಾಸಿವೆ ಹಾಕಿದೆ, ಕರಿವೇ ಇರಲಿಲ್ಲ ಅದಕ್ಕೆ, ಬರೀ ಸಾಸಿವೆದೇ ಒಗ್ಗರಣೆ ಹಾಕಿಬಿಟ್ಟೆ ನಾನು. ಬೆಳ್ಳುಳ್ಳಿನೂ ಇದು ಮಾಡಿರಲಿಲ್ಲ, ನನಗೆ ಮರೆತು ಬಿಟ್ಟಿದ್ದೆ. ಮಗ ನೋಡಿ ಫುಲ್ ಮೆಸ್ಸಿ ಮಾಡಿಬಿಟ್ಟಿದ್ದಾನೆ ಮನೆಯೆಲ್ಲ ಫುಲ್ಲು. ಅವನಿಗೆ ಬ್ಯಾಗಲ್ಲಿ ತಂಗಿ ಏನೋ ಮಗಳು ಪೇಪರ್ಸ್ದು ಅವಳದ್ದೇನೋ ಪೇಪರ್ಸ್ ಎಲ್ಲ ಇದೆ ಅಂಥೇಳಿ ಹೇಳ್ತಾ ಇದ್ಲು, ಅದೆಲ್ಲ ತೆಗೆದು ತೋರಿಸ್ತಾ ಇದ್ದ ಅವನು. ಆಮೇಲೆಲ್ಲ ಪ್ಯಾಕ್ ಮಾಡ್ಕೊಂಡು, ನಾನು ರಾತ್ರಿ ಹೇಳಿದ್ದೇನೆ ಪ್ಯಾಕ್ ಮಾಡ್ಕೊಂಬಗ ಅಂಥೇಳಿ, ಬಟ್ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಅವರು ಟಿಫನ್ ಅದು ಮಾಡಾದ್ಮೇಲೆ ಅದು ಬುಕ್ಕೆಲ್ಲ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟ. ಏನು ಮಾಡಬೇಕು, ಚಿಕ್ಕ ಅವಲ್ವ, ನಾನೇ ಕ್ಲೀನ್ ಮಾಡ್ತೀನಿ ಇರಲಿ ಬಿಡು ಮಗನೇ ಅಂದೆ. ಆಮೇಲೆ ಬಟ್ಟೆ ಎಲ್ಲ ಸೈಡಿಗೆ ಇಟ್ಬಿಟ್ಟೆ. ಇವರು ಕೂಡ ರೆಡಿಯಾಗಿಬಿಟ್ರು, ನಾನು ಕೂಡ ಹಾಗೆ ರೆಡಿಯಾಗಿಬಿಟ್ಟೆ. ಯಾಕೆಂದರೆ ನನಗೆ ಇವಾಗ ಡ್ರೆಸ್ಸ ಚೇಂಜ್ ಮಾಡೋಕ್ಕಂತ ಪೇಸನ್ಸ್ ಇರಲಿಲ್ಲ ನನಗೆ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು, ಅದಕ್ಕೆ ನಾನು ಅದೇ ಡ್ರೆಸ್ನಲ್ಲಿ ಹೋಗ್ಬಿಟ್ಟೆ, ನೈಟಿಯಲ್ಲೇ. ಮಾಸ್ಕ್ ಹಾಕ್ತಾಯಿದ್ದೀನಿ ಸ್ವಲ್ಪ ದಿವಸ ಇದು ಚಳಿ ಅಲ್ವಾ, ಮೂಗಿಂದ ಬಾಯಿಂದ ತಣ್ಣ ಗಾಳಿ ಹೋದ್ರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು, ಮೂಗಲ್ಲಿ ನೀರು ಸೋರ್ತಾಯಿದೆ ಅಂತೇಳಿ ಜಾಸ್ತಿ ಮಾಸ್ಕ್ ರೆಫರ್ ಮಾಡ್ತಾಯಿದ್ದೀನಿ ನಾನು. ಮಗಳು ಕೂಡ ಜಾಕೆಟ್ ಅದು ಇಟ್ಟಿದ್ದೆ, ಮಗನೂ ಕೂಡ ತಲೆ ಕ್ಯಾಪ್ ಹಾಕೋ ಅಂದರೆ ಅಲ್ಲ ಮಮ್ಮಿ ಅಂದ. ಅದ್ರ ಸಲುವಾಗಿ ಓಕೆ ಪರವಾಗಿಲ್ಲ ಮಗನೇ ನಡಿ ಅಂದೆ. ಅವನು ಕೂಡ ರೆಡಿ ಆದ. ಇವರು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಬೇಗನೆ ಪ್ರಿಪೇರ್ ಮಾಡ್ತೀನಿ ನಾನು ಇವ್ರಿಗೆ ರೆಡಿ ಮಾಡೋದು. ನಾವು ಕೂಡ ಬರ್ತೀವಿ ಮಗನೇ ನಡಿ ಅಂತ ಹೇಳಿದೆ, ಬಾಯ್ ಮಾಡಿ ಅವ್ನು ಫಸ್ಟ್ ಹೋದ. ಆಮೇಲೆ ಮಗಳು ಕರ್ಕೊಂಡು ನಾನು ನೆಕ್ಸ್ಟ್ ಹೋದೆ. ಮಗಳು ಸ್ಕೂಲ್ ಡ್ರಾಪ್ ಬಂದಾದಮೇಲೆ, ಇದು ಮಕ್ಕಳ ಸ್ಕೂಲ್, ಇದು ಮಕ್ಳಿಗೆ ಬಿಟ್ಟು ಬಂದಾದಮೇಲೆ ನಾನು ಕೂಡ ಫ್ರೆಶ್ ಆಗೋಣ ಅಂದೆ. ಫಸ್ಟ್ ಬಂದ ತಕ್ಷಣ ಮಾಡೋದು ಕೆಲಸ ನಂದು, ಜಾಕೆಟ್ ಅದು ತೆಗೆದಾದ್ಮೇಲೆ ಕಸ ಒಯ್ದುಬಿಟ್ಟು ಇಟ್ಟು ಬಂದಿರ್ತೀನಿ ನಾನು. ಯಾಕಂದರೆ ಆಂಟಿ ಕರಿತಾ ಇರ್ತಾಯಿದ್ದಲ್ವ, ಕಸ ಕೊಡಿ ಅಂತ ಹೇಳೋದ್ರ ಸಲುವಾಗಿ ಕಸ ಇಟ್ಟು ಬಂದೆ ಫಸ್ಟ್ ಕೆಲಸ. ಆಮೇಲೆ ಏನೋ ಟಚ್ ಆಯಿತು, ನನಗೆ ಗೊತ್ತಾಗಿಲ್ಲ. ನನಗೆ ನಾ ಹ್ಯಾಂಡ್ ವಾಶ್ ಮಾಡೋ ಹೊತ್ತಿಗೆ ಏನಾಯ್ತೇನೋ ಗೊತ್ತಿಲ್ಲ, ಕಟ್ಟಾಗ್ಬಿಡ್ತು. ಇವಾಗ ಹ್ಯಾಂಡ್ ವಾಶ್ ಮಾಡೋ ಬಂದಮೇಲೆ ಫ್ರೆಶ್ ಆಗಿ ಬಂದು ಅಂದರೆ ಸ್ಕಾರ್ಪು ತೆಗೆದಿಲ್ಲ, ಹಾಗೆಯೇ ಫ್ರೆಶ್ ಆಗಿಬಿಟ್ಟೆ. ತಿಂಡಿ ತಿಂದಾದ್ಮೇಲೆ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸಪೋರ್ಟ್ ಮಾಡಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡಿ.